ಜೈಲಿನಿಂದ ಹೊರ ಬರ್ತಾ ಇದ್ದಂತೆ ಎಚ್.ಡಿ. ರೇವಣ್ಣ ಈಗ ಫುಲ್ ಅಲರ್ಟ್ ಆಗಿದ್ದಾರೆ. ಟೆಂಪಲ್ ರನ್ ಮಾಡಿದ್ರು. ಅದಾದ ಬಳಿಕ ಈಗ ವಕೀಲರನ್ನ ಭೇಟಿಯಾಗಿದ್ದಾರೆ ಎಚ್.ಡಿ. ರೇವಣ್ಣ. ಆ ಮೂಲಕ ಮುಂದಿನ ಕಾನೂನಾತ್ಮಕ ಹೋರಾಟಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಟೆಂಪಲ್ ರನ್ ಮಾಡಿದ್ರು. ಅದಾದ ಬಳಿಕ ಈಗ ಮತ್ತೆ ಆಕ್ಟಿವ್ ಆಗಿದ್ದಾರೆ. ವಕೀಲರನ್ನ ಭೇಟಿ ಮಾಡಿ ಯಾವ ರೀತಿಯಾಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕಾಗುತ್ತೆ, ಎಸ್ಐಟಿ ತನಿಖೆಯನ್ನ ಹೇಗೆ ಎದುರಿಸಬೇಕು, ಅದೆಲ್ಲದ್ರ ಬಗ್ಗೆ ಕೂಡ ಚರ್ಚೆಗೆ ಮುಂದಾಗಿದ್ದಾರೆ ಎಚ್.ಡಿ. ರೇವಣ್ಣ. ಎಸ್ಐಟಿ ತನಿಖೆ ಇರ್ಬೋದು, ಮುಂದಿನ ಕಾನೂನಾತ್ಮಕ ಹೋರಾಟದ ಬಗ್ಗೆ ಒಂದಷ್ಟು ಸಲಹೆ ಪಡೆಯೋದಕ್ಕೆ ಅಂತ ಎಚ್.ಡಿ. ರೇವಣ್ಣ ತಮ್ಮ ವಕೀಲರನ್ನ ಭೇಟಿಯಾಗೋದಕ್ಕೆ ಹೊರಟಿರುವಂಥದ್ದು. ನಿನ್ನೆ ಜೈಲಿನಿಂದ ರಿಲೀಸ್ ಆದ ತಕ್ಷಣ ದೇವೇಗೌಡರ ನಿವಾಸಕ್ಕೆ ತೆರಳಿದ್ರು. ತಮ್ಮ ತಂದೆ ತಾಯಿಯ ಆಶೀರ್ವಾದ ಪಡ್ಕೊಂಡ್ರು, ಭಾವುಕರಾದ್ರು. ಅದಾದ ಬಳಿಕ ಬೆಂಬಲಿಗರು, ಕಾರ್ಯಕರ್ತರನ್ನ ಭೇಟಿ ಮಾಡಿ ಅವ್ರ ಜೊತೆಗೂ ಕೂಡ ಮಾತನಾಡಿ ಹೊರಟರು. ಅದಾದ ಬಳಿಕ ಟೆಂಪಲ್ ರನ್ ಅನ್ನು ಕೂಡ ಶುರು ಮಾಡಿದ್ರು. ದೇವಸ್ಥಾನಗಳಿಗೆ ಭೇಟಿ ನೀಡಿ ದೇವರ ಆಶೀರ್ವಾದವನ್ನು ಪಡ್ಕೊಂಡ್ರು. ಸದ್ಯಕ್ಕೆ ಈಗ ವಕೀಲರ ಭೇಟಿ ಕೂಡ ಆಗ್ತಾ ಇದೆ. ಅಂದ್ರೆ ವಕೀಲರನ್ನ ಭೇಟಿಯಾಗಿ ಮುಂದಿನ ಕಾನೂನಾತ್ಮಕ ಹೋರಾಟಗಳು ಹೇಗಿರುತ್ತೆ, ಯಾವ ರೀತಿಯಾಗಿ ನಾವು ಎದುರಿಸಬೇಕಾಗುತ್ತೆ, ಎಸ್ಐಟಿ ತನಿಖೆ ಅಂತ ಬಂದಾಗ ಯಾವಾಗ ಮತ್ತೆ ಎಸ್ಐಟಿ ತನಿಖೆ ಇರುತ್ತೆ. ಈಗ ಷರತ್ತುಬದ್ಧ ಜಾಮೀನು ಅವರಿಗೆ ಮಂಜೂರಾಗಿರುವಂಥದ್ದು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಸಲಹೆಗಳನ್ನ ಪಡ್ಕೊಳ್ಳೋದಕ್ಕೆ ಅಂತ ಎಚ್.ಡಿ. ರೇವಣ್ಣ ತಮ್ಮ ವಕೀಲರ ಜೊತೆ ಮಾತುಕತೆಗೆ ಮುಂದಾಗಿರುವಂಥದ್ದು. ಟೆಂಪಲ್ ರನ್ ಕೂಡ ಶುರು ಮಾಡಿದ್ರು. ನಿನ್ನೆಯಿಂದಾನೆ ರಿಲೀಸ್ ಆದ ತಕ್ಷಣ ನೇರವಾಗಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮನೆಗೆ ತೆರಳಿದ್ರು. ಅಲ್ಲಿ ಕುಟುಂಬಸ್ಥರ ಜೊತೆಗೆ ಮಾತನಾಡಿದ್ರು. ಅದಾದ ಬಳಿಕ ಟೆಂಪಲ್ ರನ್ ಶುರು ಮಾಡಿದ್ರು. ಇನ್ನು ಟೆಂಪಲ್ ರನ್ನ ಬಳಿಕ ಈಗ ಕಾನೂನಾತ್ಮಕ ಹೋರಾಟದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಬೇಕಲ್ಲ, ಹಾಗಾಗಿ ಸಲಹೆಗಳನ್ನು ಪಡ್ಕೊಳ್ಳೋದಕ್ಕೆ ಅಂತ ತಮ್ಮ ವಕೀಲರನ್ನ ಭೇಟಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ವಕೀಲರ ಭೇಟಿ ಬಳಿಕ ಕಾನೂನಾತ್ಮಕ ಹೋರಾಟದ ಬಗ್ಗೆ ಅವರು ಏನೆಲ್ಲ ಸಲಹೆಗಳನ್ನು ಕೊಡ್ತಾರೆ ಅದನ್ನ ಕೂಡ ನೋಡಬೇಕಾಗುತ್ತೆ. ಪ್ರಜ್ವಲ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟಂತೆ ಆ ಸಂತ್ರಸ್ತೆಯನ್ನ ಎಚ್.ಡಿ. ರೇವಣ್ಣ ಕಿಡ್ನ್ಯಾಪ್ ಮಾಡಿಸಿದ್ರು ಅನ್ನುವಂಥ ಆರೋಪದ ಮೇರೆಗೆ ಅವರು ಎಸ್ಐಟಿ ತನಿಖೆ, ನ್ಯಾಯಾಂಗ ಬಂಧನ ಇದೆಲ್ಲವನ್ನು ಕೂಡ ಫೇಸ್ ಮಾಡಬೇಕಾಗಿ ಬಂತು. ಅದಾದ ಬಳಿಕ ಈಗ ಷರತ್ತುಬದ್ಧ ಜಾಮೀನು ಮಂಜೂರಾಗಿರುವಂಥದ್ದು. ಷರತ್ತುಬದ್ಧ ಜಾಮೀನಿನಿಂದ ಈಗ ಹೊರಗಡೆ ಇರುವಂಥ ರೇವಣ್ಣ ಅವರು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ದೇವರ ಮೊರೆ ಹೋಗಿದ್ದಾರೆ. ಮತ್ತೆ ಅದಾದ ಬಳಿಕ ವಕೀಲರನ್ನ ಭೇಟಿ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಅಂದರೆ ಕಾನೂನಾತ್ಮಕವಾಗಿ ಹೇಗೆಲ್ಲ ಹೋರಾಡ್ಬೋದು, ಯಾವ ರೀತಿಯಾಗಿ ಇರಬೇಕು ಅಂತ. ಈಗಾಗಲೇ ಎಸ್ಐಟಿ ತನಿಖೆಗೂ ಕೂಡ ಅವರು ಸಹಕಾರವನ್ನು ನೀಡಬೇಕಾಗುತ್ತೆ. ಷರತ್ತುಬದ್ಧ ಜಾಮೀನಿನಲ್ಲಿ ಆ ಷರತ್ತು ಕೂಡ ಒಂದು, ಎಸ್ಐಟಿ ತನಿಖೆಗೆ ಸಹಕಾರ ನೀಡಬೇಕು. ಎಸ್ಐಟಿ ಅಧಿಕಾರಿಗಳು ಕರೆದಾಗಲೆಲ್ಲ ಬಂದು ತನಿಖೆಗೆ ಹಾಜರಾಗಬೇಕು ಅಂತ. ಹಾಗಾಗಿ ಅದ್ರ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸೋದಕ್ಕೆ ಎಚ್.ಡಿ. ರೇವಣ್ಣ ಅವರು ತಮ್ಮ ವಕೀಲರನ್ನ ಭೇಟಿಯಾಗೋದಕ್ಕೆ ಮುಂದಾಗಿದ್ದಾರೆ. ಎಚ್.ಡಿ. ರೇವಣ್ಣ ಅವರು ಒಟ್ಟು 4 ದಿನಗಳ ಕಾಲ ಅವರನ್ನ ಎಸ್ಐಟಿ ಕಸ್ಟಡಿಗೆ ವಹಿಸಲಾಗಿತ್ತು. ಅದಾದ ಬಳಿಕ 7 ದಿನ ನ್ಯಾಯಾಂಗ ಬಂಧನ, ಅಂದರೆ ಒಟ್ಟು 6 ರಾತ್ರಿ ಅವರು ಅಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ರು, ಪರಪ್ಪನ ಅಗ್ರಹಾರದಲ್ಲಿದ್ದರು. ಅದಾದ ಬಳಿಕ ಜಾಮೀನು ಅರ್ಜಿಯ ವಿಚಾರಣೆ ಆಯಿತು. ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಅನೇಕ ವಾದ ಪ್ರತಿವಾದಗಳನ್ನು ಆಲಿಸಿದ ಬಳಿಕ ನ್ಯಾಯಾಧೀಶರು ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿರುವಂಥದ್ದು. 5 ಲಕ್ಷ ಬಾಂಡ್, ಅದೇ ರೀತಿಯಾಗಿ 2 ಶೂರಿಟಿ, ಮತ್ತು ಅವರು ಹೊಳೆ ನರಸೀಪುರ ಠಾಣಾ ವ್ಯಾಪ್ತಿಯಿಂದ ಹೊರಗೆ ಹೋಗುವಂತಿಲ್ಲ, ಮತ್ತು ರಾಜ್ಯ ಬಿಟ್ಟು ಹೋಗುವಂತಿಲ್ಲ. ಹಾಗೆ ಅವರ ಪಾಸ್ಪೋರ್ಟ್ಗಳನ್ನು ಕೂಡ ಅಧಿಕಾರಿಗಳ ವಶಕ್ಕೆ ಕೊಡಲಾಗಿದೆ. ಈ ಒಂದಷ್ಟು ಷರತ್ತುಗಳ ಮೇರೆಗೆ ಅವರಿಗೆ ಜಾಮೀನು ಸಿಕ್ಕಿರುವಂಥದ್ದು. ಹಾಗಾಗಿ ಮುಂದಿನ ಈ ಎಸ್ಐಟಿ ತನಿಖೆ ಏನಿದೆ ಅವರು ಸಹಕರಿಸಬೇಕಾಗುತ್ತೆ. ಎಸ್ಐಟಿ ಅಧಿಕಾರಿಗಳು ಕರೆದಂಥ ಸಂದರ್ಭದಲ್ಲಿ ತನಿಖೆಗೆ ಹೋಗಬೇಕಾಗುತ್ತೆ. ಹಾಗಾಗಿ ಎಸ್ಐಟಿ ತನಿಖೆ, ಕಾನೂನಾತ್ಮಕ ಹೋರಾಟ ಇದೆಲ್ಲದ್ರ ಬಗ್ಗೆ ಒಂದಷ್ಟು ಕಾನೂನಾತ್ಮಕವಾಗಿ ಸಲಹೆಗಳು ಬೇಕಲ್ಲ, ಹಾಗಾಗಿ ಅವರ ವಕೀಲರನ್ನ ಭೇಟಿ ಮಾಡಿ ಸಲಹೆ ಮತ್ತು ಸೂಚನೆಗಳನ್ನು ತಿಳ್ಕೊಳ್ಳೋದಕ್ಕೆ ಅಂತ ಎಚ್.ಡಿ. ರೇವಣ್ಣ ಅವರು ಮುಂದಾಗಿರುವಂಥದ್ದು. ಈಗಾಗಲೇ ನಿನ್ನೆ ದೇವೇಗೌಡರನ್ನ ಭೇಟಿ ಮಾಡಿದಾಗ ಕೂಡ ದೇವೇಗೌಡರು ಅದನ್ನೇ ಹೇಳಿರೋದು, ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅಂತ. ಹಾಗಾಗಿ